ಬೇಸಿಗೆ ಇರಲಿ ಮಳೆ ಇರಲಿ ಯಾವ ಸೀಸನ್ ಆದರೂ ಆ ಏರಿಯಾದಲ್ಲಿ ನೀರಿನ ಸಮಸ್ಯೆ ಮಾತ್ರ ತಪ್ಪಿಲ್ಲ. ಅಲ್ಲಿನ ಜನ ದಿನ ಕುಡಿಯುವ ನೀರಿಗಾಗಿ ಪರದಾಟ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಿದ್ರೆ ಯಾವುದು ಆ ಏರಿಯಾ ಅಂತ ಕೇಳ್ತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. 2-3 ವರ್ಷಗಳಿಂದ ನೀರಿನ ಸಮಸ್ಯೆ. ದಿನನಿತ್ಯ ಕುಡಿಯುವ ನೀರಿಗೂ ಪರದಾಟವನ್ನು ನಡೆಸುವಂತಹ ಸ್ಥಿತಿ. ಚಾಮುಂಡಿನಗರದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ವರ್ಷವಿಡೀ ಕಾಡುತ್ತಿದೆ ಕುಡಿಯುವ ನೀರಿನ ಸಮಸ್ಯೆ. ಕಾವೇರಿ ನೀರು ಬರಲ್ಲ, BWSSB ಬಿಲ್ ನೀಡೋದು ನಿಲ್ಸಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೇಸಿಗೆ ಬಂದ್ರೆ ಸಾಕು, ಕುಡಿಯುವ ನೀರಿನ ಸಮಸ್ಯೆ ಶುರುವಾಗುತ್ತೆ. ಆದರೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಮಮಂದಿರ ವಾರ್ಡ್ನ ಚಾಮುಂಡಿನಗರದಲ್ಲಿ ವರ್ಷವಿಡೀ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಇಲ್ಲಿನ ನಿವಾಸಿಗಳು ಅಗತ್ಯಕ್ಕೆ ಬೇಕಾದಷ್ಟು ನೀರು ಪೂರೈಕೆ ನೋಡಿ ಅದೆಷ್ಟೋ ವರ್ಷಗಳೇ ಕಳೆದು ಹೋಗಿವೆ. ಕಾವೇರಿ ನೀರಿಗಾಗಿ ನಿದ್ದೆಗೆಟ್ಟು ಕಾಯುವ ಹೀನಾಯ ಸ್ಥಿತಿ ನಿರ್ಮಾಣವಾಗಿದೆ. ಚಾಮುಂಡಿನಗರದ ಜನರಿಗೆ ಸರಿಯಾಗಿ ನೀರಿನ ಪೂರೈಕೆ ಮಾಡಲಾಗ್ತಿಲ್ಲ. ಅನೇಕ ವರ್ಷಗಳಿಂದ ಇಲ್ಲಿನ ನಿವಾಸಿಗಳು ಕುಡಿಯುವ ನೀರಿಗಾಗಿ ಕಾದು ಕುಳಿತುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯರಾತ್ರಿ 1 ಗಂಟೆಗೆ ಬರೋ ನೀರಿಗೆ ನಿದ್ದೆಗೆಟ್ಟು ಅಲ್ಲಿನ ನಿವಾಸಿಗಳು ಕಾಯುತ್ತಿದ್ದಾರೆ. ಆದ್ರೆ ಒಂದು ಕಡೆ ನೀರು ಸರಿಯಾಗಿ ಸರಬರಾಜು ಮಾಡದೆ ಮತ್ತೊಂದು ಕಡೆ ಸಾವಿರ ರೂಪಾಯಿ ಬಿಲ್ ಮಾತ್ರ ಬರ್ತಿರೋದು ಅಲ್ಲಿನ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಆಕ್ಚುಲಿ ಹೇಳ್ಬೇಕಾದ್ರೆ ಸುಮಾರು ವರ್ಷಗಳೇ ನೀರೇ ಬರ್ತಾ ಇಲ್ಲ. ಬರೋದು ಒಂದು ಅರ್ಧ ಅವರ್ ನಿಲ್ಲೋದು, ಕೊಡೋದು, ಬರೋದು. ನಾವು ಭಿಕ್ಷೆ ಬೇಡಂಗೆ ಕಾಲ್ ಮಾಡಬೇಕು 1 ಗಂಟೆಗೆ 2 ಗಂಟೆಗೆ. ಕೆಲ್ಸಕ್ಕೆ ಕೂಲಿ ಕೆಲಸ ಮಾಡೋರು ಇಲ್ಲಿರೋರು ಎಲ್ಲರೂ ಕೂಲಿ ಕೆಲಸಕ್ಕೆ ಹೋಗ್ಬಿಟ್ಟು ನೈಟ್ ಬಂದು ಮಲಗಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇಲ್ಲಿ 1 ಗಂಟೆ 2 ಗಂಟೆಗೆ ಫೋನ್ ಮಾಡೋದವರಿಗೆ ಲೈನ್ ಮ್ಯಾನಿಗೆ ಫೋನ್ ಮಾಡಿ, ಸರ್ ಬಿಡ್ತೀರಾ ಭಿಕ್ಷೆ ಬೇಡಂಗೆ ಬೇಡೋದು. ಅವ್ರು ಮಾಡಿದ್ರೆ ಒಂದು ಅರ್ಧ ಅವರ್ ಬಿಡ್ತಾರೋ 10 ನಿಮಿಷ ಬಿಡ್ತಾರೋ ಆಫ್ ಮಾಡಿಬಿಡ್ತಾರೆ. ಎಲ್ಲಿ ಡೌನ್ ಇದೆಯೋ ಅಲ್ಲಿ ಮಾತ್ರ ನೀರು ಬರುತ್ತೆ, ಇಟ್ಕೊತಾರೆ. ಇಳ್ದಿರೋರು ಹಂಗೆ ದೇವ್ರು ಕಾಲ್ಬೇಕು. ಒಬ್ಬೊಬ್ರು ಕೂಗಾಡ್ಕೊಂಡು ರೋಡಾಗಿ ತಿರುಗಾಡ್ಬೇಕು. 3 ದಿವಸ ಆಯ್ತು ಬಂದು. ಅವಾಗ ನೀರು ಬರೋದಿಲ್ಲ. ಕೆಲ್ಸಕ್ಕೆ ಹೋಗ್ಬೇಕು, ಇದು ನೀರು ಇರಲ್ಲ. ನಾವು ಏನ್ ಮಾಡೋದು ಅರ್ಥನೇ ಆಗೋದಿಲ್ಲ. ನೈಟ್ ಎಲ್ಲ ನಿದ್ದೆ ಮಾಡಿದ್ರೆ ನೋಡ್ಕೋಬೇಕು ನೀರು ಬರುತ್ತಾ ಇಲ್ವಾ ಅಂತ ಏನೂ ಗೊತ್ತಿಲ್ಲ. ನೀರೇ ಬರೋದಿಲ್ಲ ಅಂದ್ರೆ ನಾವು ಹೆಂಗ್ ಕೆಲ್ಸಕ್ಕೆ ಹೋಗುತ್ತೆ, ಮಕ್ಳಿಗೆ ಹೆಂಗ್ ರೆಡಿ ಮಾಡಕ್ ಹೋಗಕ್ಕಾಗುತ್ತೆ? ಎಷ್ಟು ಕಷ್ಟ ಆಗ್ತದೆ. ನೀರ್ದೇ ಚಿಂತೆ ಆಗ್ಬಿಟ್ಟಿದೆ. ನೋಡ್ರಿ ಇವತ್ತು ರಜಾ ಹಾಕ್ಬಿಟ್ಟು ನಿಂತ್ಕೊಂಡಿದೀನಿ ನೀರಿಲ್ದೆ. ಒಟ್ನಲ್ಲಿ ನೀರು ಬರದೇ ಇದ್ರೂ ಬಿಲ್ ಮಾತ್ರ ಸಿಕ್ಕಾಪಟ್ಟೆ ಬರ್ತಿದೆ. ಒಂದೆಡೆ ನೀರು ಇಲ್ಲದೆ ಸುಖ ಸುಮ್ಮನೆ ಬಿಲ್ ಕಟ್ಟಿಕೊಂಡು ಟ್ಯಾಂಕರ್ ವಾಟರ್ ಮೊರೆ ಹೋಗ್ತಿರೋ ಜನರ ವ್ಯಥೆಯನ್ನ ಯಾವ ಅಧಿಕಾರಿಗಳು ಕೇಳದೇ ಇರೋದು ನಿಜಕ್ಕೂ ವಿಪರ್ಯಾಸವೇ ಸರಿ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.